100% ಸುಳ್ಳು. ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ಬಿಲ್ಡಿಂಗ್ ಕಟ್ಟಿದ್ರೆ ಮಾತ್ರ ಅಭಿವೃದ್ಧಿನ ಹೊಟ್ಟೆಗೆ ಇಟ್ಬೇಡವಾ? ಬೇಡವಾ? ಅವರು ರೈತರು ಏನು ಹೇಳಿದ್ರು, ಅಲ್ಲಿ ಹೋಗಿ ವ್ಯವಸಾಯ ಮಾಡೋಕ್ಕಾಗಲ್ಲ, ಕ್ರಿಮಿಕೀಟಗಳಿದೆ, ರೋಗ ಬರುತ್ತೆ ಅಂತ. ಯಾಕೆ ಸರ್ ಇಷ್ಟು ಡೆವಲಪ್ಡ್ ಕಂಟ್ರಿ ಆಗಿದೆ, ಇಷ್ಟು ಡೆವಲಪ್ ಸ್ಟೇಟ್ ಆಗಿದೆ, ಅದನ್ನು ನಾವು ಕ್ಲಿಯರ್ ಮಾಡಿ ಬಿಲ್ಡಿಂಗ್ ಕಟ್ಟೋಕ್ಕಾಗುತ್ತೆ, ಡೆವಲಪ್ಮೆಂಟ್ ಮಾಡಿ AI ಮಾಡೋಕ್ಕಾಗುತ್ತೆ ಅಂದರೆ ರೈತರು ಭೂಮಿನ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ವಾ? ರೈತರನ್ನ ಒತ್ತಾಯಪೂರ್ವಕವಾಗಿ 80% ರೈತರು ಅನುಮತಿ ಕೊಡದಲೆ ಅಕ್ವೈರ್ ಮಾಡೋಕ್ಕಾಗಲ್ಲ, ಕಾನೂನಿದು. ಯಾರು ಬೇಕಾದರೂ ಕೂಡ ಏನು ಬೇಕಾದ್ರೂ ಹೇಳ್ಬೋದು, ಸಂಚುಕೋರರು ಸಂಚು ಮಾಡ್ಬೋದು, ಅಪಪ್ರಚಾರ ಮಾಡ್ಬೋದು, ವಾಟ್ಸಪ್ಪಲ್ಲಿ ಬಿಡ್ಬೋದು ಮಾಹಿತಿಗಳನ್ನ. ಆದರೆ ಇಲ್ಲಿ ರೈತರು ಇಲ್ಲಿ ಕೂತಿದ್ದಾರೆ, ಆ ರೈತರು ಕೂತಿದ್ದಾರೆ, ಕೇಳಿಸ್ಕೊಂಬಿಡಿ, ಆ ರೈತರು ಕೂತಿದ್ದಾರೆ, ಅವ್ರಿಗೆ ಬೇಕು ಅಭಿವೃದ್ಧಿ ಬೇಕು, ನಮ್ಮ ಜಮೀನು ತಗೊಳ್ಳಿ, ನಮ್ಮ ಜಮೀನಿಂದಲೇ ಶುರು ಮಾಡಿ ಶಂಕುಸ್ಥಾಪನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ ರೈತರ ಪರ ಕಾಂಗ್ರೆಸ್ ಸರ್ಕಾರ ನಿಂತಿದೆ. ಅವತ್ತಿನ ನೀವು ಯಾರು ಹೋಗಿ ವಿಚಾರಿಸಿಲ್ಲ ಅವ್ರನ್ನ, ಇವತ್ತು ಹೋಗ್ಬಿಟ್ಟಿದ್ದೀರಾ. ಏನೋ ಒಂದು ಒಳ್ಳೆ ಕೆಲಸ ಆಗ್ತಿದೆ ಅಲ್ಲಿ, ನಿಮ್ಗೆ ಆಗದ್ ಬೇಡ. ಅದು ಕುಮಾರಸ್ವಾಮಿ ಅವರು ಯಾವಾಗಿಂದ ರೈತರು ಮನೆ ಬಾಗಿಲಿಗೆ ಯಾರೇ ಬರಲಿ ನಿಮ್ಮ ಕಷ್ಟ ಅಂತ ಕೇಳ್ಕೊಂಡು ನೀವು ಯಾರು ಹೋಗಿಲ್ಲ, ಇದ್ದಿದ್ರೆ ಇಷ್ಟೊತ್ತಲ್ಲಿ ಕುಮಾರಣ್ಣ ಬಿಟ್ಟಿರೋರಲ್ಲ. ಯಾಕಂದರೆ ಇದನ್ನು ಕಣ್ಣಾರೆ ನೋಡಿರೋಳು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಅವ್ರು ಬಂದಾಗ ಯಾರು ಕಷ್ಟ ಇವತ್ತುವರೆಗೂ ನೀವೇನಾದರೂ ಅಲ್ಲಿ ಕಲುಷಿತ ಆಗಿದೆ ನೀರು ಅಂತ ಹೇಳಿದ್ರು ಕೂಡ ಅದನ್ನು ಸ್ವಚ್ಛ ಮಾಡ್ಸೋಕ್ಕಾದ್ರೆ ಅಧಿಕಾರದಲ್ಲಿ ಇದ್ರ ಪಾಪ ಅವ್ರ ಕೈಯಲ್ಲಿ ಇತ್ತ. ಅವತ್ತಿಂದ ಕೇಳ್ಕೊಂಡಿದ್ದು ಇದನ್ನೇ, ನನ್ನ ಒಂದು ಸಲ ಆರಿಸಿ ನಾನು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದವರು ರೀ. ಅವರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡು ಆಗಿರೋವಂಥದ್ದು, ನೀವು ಅವರು ಇಂಡಿಪೆಂಡೆಂಟ್ ಆಗಿ ಏನು ಗೆಲ್ಸಿದ್ದೀರಾ ನೀವು? ಇದು ಹಠಾನ ಅಭಿವೃದ್ಧಿನ ಸರ್? ಮೊದಲೇ ಪ್ರಶ್ನೆ. ಸೆಕೆಂಡು, ಇವಾಗ ಯುವಕರಲ್ಲಿ ಉದ್ಯೋಗ ಇಲ್ಲ ಸರ್. 10 ಕೋಟಿ ಉದ್ಯೋಗ ಕೊಡ್ತೀನಿ ಅನ್ಬಿಟ್ಟು ಇವಾಗ ಉದ್ಯೋಗ ಇಲ್ಲದೆ ಯುವಕರು ಓಡಾಡ್ತಿದ್ದಾರೆ. ಆದ್ರೆ ನೀವು ಸೃಷ್ಟಿ ಮಾಡೋ ಉದ್ಯೋಗ ಯುವಕರಿಗೆ ಸಿಗತ್ತಾ? ನಮ್ಮದು ಕಾಂಗ್ರೆಸ್ದು ಮನೆ DK ಶಿವಕುಮಾರ್ದು ಕಾಂಗ್ರೆಸ್ ಸರ್ಕಾರದ್ದು ಅಭಿವೃದ್ಧಿ, ವಿರೋಧ ಪಕ್ಷಗಳದ್ದು ಹಠ. ಸರ್ ಕೆಂಪೇನಪಾಳ್ಯಕ್ಕೆ 20 ವರ್ಷದಿಂದ ಎಲ್ಲ ನಾನು ಹೋಗ್ತಾ ಇದ್ದೆ ಸರ್. ಅಲ್ಲ ಅಣ್ಣ ತಮ್ಮಂದ್ರು ಒಡಹುಟ್ಟಿದವರಾಗಿ ಇದ್ದವರು ಈ ಕುಮಾರಣ್ಣ ಬಂದು ಈ ರೆಡ್ ಝೋನ್ ಮಾಡಿಬಿಟ್ಟು ಒಡಹುಟ್ಟಿದವರೆಲ್ಲ ಬೇರೆ ಬೇರೆ ಆಗಿದ್ದಾರೆ ಸರ್. ಅದನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಸರ್. ಮತ್ತೆ ಅವಾಗ ಕಬ್ಬು ತಿಂತಾದ್ರಿ ಸರ್, ಕೆಂಪೇನಪಾಳ್ಯ ಬೆಳೆದಿದ್ದ ಕಬ್ಬು ಅವತ್ತಿದ್ದ ಟೇಸ್ಟ್ ಇವತ್ತಿಲ್ಲ ಸರ್. ಇವತ್ತು ಈ ಕೊಳ ನೀರು ಅಲ್ಲೂ ಬಂದಿದೆ ಸರ್. ಮತ್ತೆ ಇವತ್ತು AICT ಮಾಡೋದಕ್ಕೆ ನಾವು ರೆಡಿ ಆಗಿದ್ದೀರಿ ಸರ್. ಇವತ್ತು ಕುಮಾರಣ್ಣನವರು ಕೇಂದ್ರ ಒಂದು ಕೈಗಾರಿಕಾ ಸಚಿವರಾಗಿದ್ದಾರೆ. ಇಲ್ಲಿ ಕರ್ನಾಟಕಕ್ಕೆ ಇವತ್ತು ಯಾವುದೋ ಒಂದು ಕಂಪನಿಗಳನ್ನ ಇಲ್ಲಿ ಕೊಡ್ತಾ ಇಲ್ಲ ಸರ್, ಎಲ್ಲ ಬೇರೆ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಕುಮಾರಣ್ಣನವ್ರಿಗೆ ನೀವು ಕಿವಿ ಹಿಂಡಿ AICT ಮಾಡ್ತಾ ಇದೀರಿ, ಸುಮಾರು ಕಂಪನಿಗಳನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತ ನೀವಾರು ಹೇಳಿ ಸರ್. ಸರ್ ನೀವು ಹೇಳ್ದಂಗೆ ಅದು ನಿಜವಾಗ್ಲೂ ಸತ್ಯ. ಇವತ್ತೂ ಕೂಡ ಅದೇ ಆಗಿದ್ದು. ಒಂದೇ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇಲ್ಲೊಂದಷ್ಟು ಜನ ಅಲ್ಲೊಂದಷ್ಟು ಜನ ದಾಯಾದಿಗಳಿಗಿಂತ ಹೆಚ್ಚಾಗಿ ಕಚ್ಚಾಡ್ತಾ ಇದ್ದಾರೆ ಇವತ್ತಿನ ದಿನ. ಕಾರಣಕರ್ತರು ಅವರೇ, ನಮ್ಮ ಕುಮಾರಣ್ಣ ಅವರೇ. ಧೈರ್ಯ ಇದ್ರೆ ಬನ್ರಿ, ಧೈರ್ಯ ಇದ್ರೆ ಬನ್ರಿ ಅಂತಿರಲ್ಲ, ಧೈರ್ಯ ಇದ್ದು ಅಲ್ಲಿ ನಿಂತ್ಕೊಂಡಿರುವಂತಹ ರೈತರನ್ನ ಒಂದು 5 ನಿಮಿಷ ಮಾತಾಡ್ಸಕ್ಕಾಗ್ಲಿಲ್ಲ, ಪಲಾಯನವಾದ ಮಾಡ್ಬಿಟ್ರು. ಅವಾಗಿದ್ದಂತಹ ಟೇಸ್ಟ್ ಇವಾಗ ಬೆಳೆಗಳಲ್ಲಿ ಇಲ್ಲ ಅಂತ ಹೇಳಿದ್ರಿ, ಹೌದು. ಆಮೇಲೆ ಇನ್ನ ಒಂದು ಹೇಳ್ತೀನಿ ಕೇಳಿ, ಅಲ್ಲಿ ಬೆಳೀತಾ ಇರ್ತಕ್ಕಂತಹ ಹಣ್ಣುಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ಬೆಳೆ ಆಗಿರಬಹುದು, ಅಷ್ಟು ರುಚಿಕರವಾಗಿರೋದು ಅಲ್ಲ. ಮತ್ತೆ ಅದು ಕೊಳ್ತೋಗ್ಬಿಡುತ್ತೆ ಬೇಗ, ತಿನ್ನೋದಕ್ಕೂ ಕಷ್ಟ ಆಗುತ್ತೆ. ಆಮೇಲಿಂದ ಆ ಏರಿಯಾದಿಂದ ಬಂದಿದೆ ಅಂತ ಹೇಳಿದ್ರೆ ಸೊಪ್ಪನ್ನು ಕೂಡ ತಗೊಳ್ಳಲ್ಲ, ಆ ರೀತಿಯಾಗಿದೆ. ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು ಮೇಡಮ್, ಏನೋ ಇವ್ರು ಕೇಳಿದ್ರು ಫಲವತ್ತಾಗಿದೆ ಭೂಮಿ ಅಂತ ಹೇಳ್ಬಿಟ್ಟು. 200 ಅಡಿ 300 ಅಡಿ ಆಳದಲ್ಲಿ ತೋಡಿದ್ರೆ ನೀರು, ಬೋರ್ವೆಲ್ ನೀರು, ಅದು ಕೂಡ ಕಂಟಾಮಿನೇಟೆಡ್ ಆಗಿ ಬರುತ್ತೆ ಅಂತ ಇವ್ರು ಹೇಳಿದ್ರು. ಕುಮಾರಸ್ವಾಮಿ ರೆಡ್ ಝೋನ್ ಹೋಗ್ಬಿಟ್ರು ರೆಡ್ ಝೋನ್ ಮಾಡಿಕ್ಬಿಟ್ರು ಅವತ್ತಿನಿಂದ ಬರೀ ಇದೇ ಚರ್ಚೆ ಆಗ್ತದೆ. ರೆಡ್ ಝೋನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಮಾಡಿದ್ ಯಾರು? ಕಾಂಗ್ರೆಸ್ ಪಾರ್ಟಿಯವರು. ಒಂದು ನಿಮಿಷ ರೀ ಮೇಡಮ್, ಕಾಂಗ್ರೆಸ್ ಪಾರ್ಟಿಯವರು ಅವ್ರನ್ನ ರೆಡ್ ಝೋನ್, ಅವರು ಮುಖ್ಯಮಂತ್ರಿ ಮಾಡೋರು ರೆಡ್ ಝೋನ್ ಮಾಡೋರು. ಅದರಲ್ಲಿ ಕಾಂಗ್ರೆಸ್ JDS ಎರಡೂ ಪಾಲುದಾರಿಕೆ ಇದೆ. ಅವತ್ತು ಸರ್ ಇದು ರೆಡ್ ಝೋನ್ ಮಾಡ್ತಾ ಇದ್ದೀರಾ, ರೆಡ್ ಝೋನ್ ಮಾಡೋದು ಬೇಡ, ಇದನ್ನ ಅಗ್ರಿಕಲ್ಚರ್ ಝೋನ್ ಆರ್ ಎಲ್ಲೋ ಝೋನ್ ಮಾಡಿ ಅಂತ ಅವತ್ತೇ DK ಶಿವಕುಮಾರ್ ಹೇಳ್ಬೋದಾಗಿತ್ತು. ಅವತ್ತು MP ಇದೇ DK ಸುರೇಶ್ ಇದ್ದಿದ್ದು, ಇದೇ DK ಶಿವಕುಮಾರ್ ಇದ್ರು. ಯಾಕೆ ಅವತ್ತು ಮಾತಾಡ್ಲಿಲ್ಲ? ಕೇಳಿ ಒಂದು ನಿಮಿಷ ರೀ ಮೇಡಮ್, ಎರಡು ನಾನು ಹೇಳ್ತೀನಿ ಕೇಳಿ. ಬೈರ್ಮಂಗ್ಲದಲ್ಲಿ ಆ ಋಷಭಾವತಿ ವ್ಯಾಲಿ ಝೋನ್ ಏನಿದೆ ನಿಜಕ್ಕೂ ಸಮಸ್ಯೆ ಇದೆ. ನಾನು ಅವಾಗಲೇ ಏನು ಮಾತಾಡಿದೆ, ಕಂಟಮಿನೇಷನ್ ವಾಟರ್ ಬರುತ್ತೆ, ಇವಾಗಲೂ ನಾನು ಹೇಳ್ತೀನಿ ಇಲ್ಲ ಅಂದ್ರೆ. ಇಡೀ ಬೈರಮಂಗಲದ ಒಂದು ಕೆರೆ ಸುತ್ತಲೂ ಇರ್ತಕ್ಕಂಥ ಗ್ರಾಮವನ್ನ ಇಡೀ 9,000 ಎಕರೆಗೆ ನೀವು ಲಿಂಕ್ ಮಾಡಬೇಡಿ. 9,000 ಎಕರೆಗೆ ಲಿಂಕ್ ಮಾಡಬೇಡಿ ನೀವು. ಅಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಮೇಡಮ್, ದೀಪಾ ಅವರು ನೀವು ಲಾಯರ್ ಇದ್ದೀರಾ, ಕೇಳಿಸ್ಕೊಳ್ಳಿ. ನೀವು ಬೈರಮಂಗಲ ಕೆರೆ ಸರೌಂಡಿಂಗ್ಸ್ ಅಲ್ಲಿ ನನಗೂ ಗೊತ್ತಿದೆ. ಅನಂತಕುಮಾರ್ ಅವ್ರದ್ದು ಕಾಲೇಜ್ ಇತ್ತಲ್ಲಿ, ನಾನು ಹೋಗಿದ್ದೀನಿ, ಬಂದು ಬೈರಮಂಗಲ, ಬಿಲ್ಲೆದೊಡ್ಡಿ, ಕೆಂಪನಹಳ್ಳಿ, ಗೋಪಳ್ಳಿ ಪ್ರತಿಯೊಂದು ಗೊತ್ತಿದೆ. ನಮ್ಮ ಸಂಬಂಧ ಇದೆ, ನಮ್ಮ ತಂಗಿಯವ್ರದ್ದು ಜಮೀನಿದೆ ಅಲ್ಲಿ.
ನೀ ಬೈರಮಂಗಲ ಕೆರೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕೆರೆಗಳ ಕಂಟಮಿನೇಷನ್ ವಾಟರ್ನ ಇಡೀ 9,000 ಎಕರೆಗೆ ಲಿಂಕ್ ಮಾಡಬೇಡಿ ನೀವು ಅದಷ್ಟೂನು ನೀವು ಯಾಕೆ ತಿಳ್ಕೊಳ್ಳಿ. ಮಾಡಿದ್ರು red zone ಅಂತ? ಬೈರಮಂಗಲ ಕೆರೆ ನೀರು ಆರೋಹಳ್ಳಿ ಆರೋಬೆಲೆ ಡ್ಯಾಮ್ ಇಂದ ಮೆಟ್ಟೂರು ಡ್ಯಾಮ್ಗೆ ಹೋಗ್ತದೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ವಾಟರ್ Purify ಸರ್ಫೇಸ್ ಲೆವೆಲ್ ಅಲ್ಲಿ ರನ್ ಆಗಿ Yes. ಪ್ಯೂರಿಫೈ ಆಗಿರ್ತದೆ. ಅದು ಆದ್ರೆ ಬೈರಮಂಗಲದಲ್ಲಿ ಇವತ್ತಿಗೂ ಅದು ಸಮಸ್ಯೆ ಇದೆ. ಬೈರಮಂಗಲದ ಈ ಮಹಿಳೆಯರು ಮಾದೇವಮ್ಮ ಏನ್ ಹೇಳಿದ್ರು, ನಾನು ಒಪ್ಕೋತೀನಿ, ಅದು ನಿಜಕ್ಕೂ ಸಮಸ್ಯೆ ಇದೆ. ಅದು ಅವರು ಜಮೀನನ್ನ ಕೊಡಬೇಕು ಅಂತ ಹೇಳಿದ್ರೆ ಆ ಜಮೀನನ್ನ ಸರ್ಕಾರ ತಗೊಂಡ್ಲಿ, ಬೇಡ ಅಂತ ಹೇಳಲ್ಲ. ಆದರೆ ಆ ಜಮೀನು ಅಲ್ಲಿರ್ತಕ್ಕಂಥ ಸಮಸ್ಯೆ ಲೆಕ್ಕದಲ್ಲಿ 9,000 ಎಕರೆ 7,481 ಎಕರೆ ಜೊತೆಲಿ 2,000 ಸರ್ಕಾರಿ ಲ್ಯಾಂಡ್ಗೆ ಬೋಗಸ್ ಡಾಕ್ಯುಮೆಂಟ್ ಮಾಡಿ ಯಾರೋ ಕಾಂಗ್ರೆಸ್ ಚಾನೆಲ್ಗಳಿಗೆ 1 ಎಕರೆಗೆ 2.5 ಕೋಟಿ, ಒಂದು ಎಕರೆಗೆ 2.5 ಕೋಟಿ, 100 ಎಕರೆ ಜಮೀನಿಗೆ ಡಾಕ್ಯುಮೆಂಟ್ ಆದ್ರೆ 250 ಕೋಟಿ. ಒಂದು ನಿಮಿಷ ಕೇಳಿಸ್ಕೊಳ್ರಿ. 1,700 ಎಕರೆ ಯಾರ ಹೆಸರಿಗೂ ಡಾಕ್ಯುಮೆಂಟ್ ಆಗಿಲ್ವಾ? ಸರ್ಕಾರ 7,481 ಎಕರೆ ಅಕ್ವೈರ್ ಆಗೈತಲ್ಲ, ಒಟ್ಟು 9,000 ಎಕರೆ. ಇನ್ನು 1,700 ಎಕರೆ ಯಾವ್ದದು? ಸರ್ಕಾರಿ ಭೂಮಿ. ಸರ್ಕಾರಿ ಭೂಮಿ ಯಾರ ಹೆಸರಲ್ಲಿದೆ? ಒಂದು ನಿಮಿಷ, ಸರ್ಕಾರಿ ಭೂಮಿ ಯಾರ ಹೆಸರಿದೆ? ಲ್ಯಾಂಡ್ ಬ್ಯಾಂಕ್ ಈಗ ಡಿಕ್ಲೇರ್ ಮಾಡಿ ಆ ಸರ್ಕಾರಿ ಭೂಮಿ ಸರ್ಕಾರಕ್ಕೆ ಸೇರಿದೆ, ಇದು ಅಕ್ವೈರ್ ಆಗಿಲ್ಲ ಅಂತ ಕೊಡಿ ಸ್ಟೇಟ್ಮೆಂಟು. ಯಾರ ಹೆಸರಿಗೋ ನಂಚಲಾಗೋ ನನ್ನೊಬ್ಬನಿಗೋ ಬಂಧುಗೋ ಬಳಗಕ್ಕೋ ಮಾಡಿದ್ರೆ ವಾಪಸ್ ತಗೊಳ್ಳಿ. ಸರ್ಕಾರದ ಜಮೀನು, ಸರ್ಕಾರ ದುಡ್ಡು 1 ಎಕರೆಗೆ 2.5 ಕೋಟಿ, 100 ಎಕರೆಗೆ 250 ಕೋಟಿ. ಮೇಡಮ್, ಸರ್ಕಾರ ದುಡ್ಡು, ಸರ್ಕಾರ ಜಮೀನು ಯಾವಾಗ ಜೋಬಿಗೆ ಹೋಗುತ್ತೆ ದುಡ್ಡು? ಯಾಕೆ ಬೇಕಿದ್ರು? ಫಸ್ಟ್ ಸ್ಟಾರ್ಟಿಂಗ್ ಮಹಾಭಾರತ ಸ್ಟಾರ್ಟ್ ಆಗ್ಬೇಕಾದ್ರೆ ಮೇಡಮ್ ಒಂದು ಸ್ವಲ್ಪ ಇದು ಹೇಳಿದ್ರು, 6,000 ಲೀಟ್ರು ಹಾಲು ಉತ್ಪತ್ತಿ ಆಗುತ್ತೆ, ಮತ್ತೆ ಎಲ್ಲ 6 ಲಕ್ಷ ಎಲ್ಲ ಪ್ರತಿಯೊಂದು ಫುಲ್ ಲಿಸ್ಟ್ ಹೇಳಿದ್ರು. ನೀವು ಆ ಒಂದು ಲಿಸ್ಟಿಗೆ ಏನು ಆನ್ಸರ್ ಮಾಡಿದ್ದೀರಿ ಅಂದ್ರೆ ಗೊತ್ತಾಗ್ಬೇಕಲ್ವಾಗ ರೈತರ ಕಷ್ಟ ಅಂತ. ರೈತರು ಕಷ್ಟ ಪಡಲೇಬೇಕು ಮ್ಯಾಮ್. ರೈತರು ಕಷ್ಟ ಪಟ್ರೇನೆ ನಾವು ಇವತ್ತು ಇಲ್ಲಿರೋರು ಕುತ್ಕೊಂಡು ಊಟ ತಿನ್ನೋದು ಹೊಟ್ಟೆ ತುಂಬ. ರೈತರು ಕಷ್ಟ ಪಡಲ್ಲ, ನಾನು ಆರಾಮಾಗಿ ಮಲ್ಕೊಳ್ತೀನಿ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀವಿ ನಾನು? ಏನೋ ತಿನ್ನಲ್ಲ. ಇವತ್ತು 1 ಲೀಟರ್ ಹಾಲು 56 ರೂಪಾಯಿ ಇರೋದು, ನಾಳೆ ಅದೇ ಹಸುಗೆ ಕಾಯಿಲೆ ಬಂದಿದೆ, ಅದು ಬಂದಿದೆ ಅಂತ ಹೇಳ್ತೀರಲ್ವಾ? ಹಂಗಂತೇಳಿ ಕಾಯಿಲೆ ಬಂದಿದ ತಕ್ಷಣ ತಗೊಂಡೋಗಿ ಕಾರ್ಖಾನೆಗೆ ಹಾಕ್ಬಿಟ್ಟು ಸಾಯಿಸ್ಬಿಡ್ತೀರಾ? ಇವಾಗ ಅವ್ರು ಮೇಡಮ್ ಅವ್ರು ಕೇಳಿದ್ರು ಏನಂತ, ಹಾಲು ಈ ತರ ಬರ್ತಾ ಇದೆ 1,000 ಲೀಟ್ರು ಅಂತ ಹೇಳಿ. ಬಹುಶಃ ಆ ಪ್ರಶ್ನೆಗೆ ಉತ್ತರ ಅವ್ರು ಆಲ್ರೆಡಿ ಕೊಟ್ಟರು ಅನ್ಸುತ್ತೆ ನಿಮಗೆ. ಅದರಲ್ಲಿ ಫ್ಯಾಟ್ ಅಂಶ ನಾನೇ ಕೊಡ್ತೀನಿ. ಫ್ಯಾಟ್ ಅಂಶ ಏನಿದೆ ಅದು ಕಡಿಮೆ ಆಗಿದೆ. ಪ್ಲಸ್ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ಯಾವುದನ್ನು ಮೆನ್ಷನ್ ಮಾಡಲಿಲ್ಲ. ಏನಂತ, ಕಸಾಯಿಖಾನೆ ಕಳಿಸ್ಬಿಡ್ತೀವಿ ಹಸುಗಳನ್ನ, ಅಥವಾ ತಗೊಂಡೋಗಿ ಆಚೆ ಬಿಟ್ಬಿಡ್ತೀವಿ, ಇನ್ನೊಂದು ಮಾಡ್ತೀವಿ ಅಂತ ಹೇಳಿ. ಗೋವನ್ನ ನಾವು ಕೂಡ ದೇವರು ಅಂತಾನೆ ಪೂಜೆ ಮಾಡೋದು, ಆಯ್ತಾ? ಅದ್ರ ಜೊತೆಗೆ ಗೋವಲ್ಲಿ ಬರ್ತಕ್ಕಂತಹ ಏನೇ ಕಾಯಿಲೆ ಇದ್ರೂ ಕೂಡ ಅದಕ್ಕೆ ನಾವು ಪರಿಹಾರವನ್ನ ಡಾಕ್ಟರ್ಗಳ ಪ್ರಕಾರನೇ ತೀರಿಸ್ತೀವಿ. ಇದನ್ನ ನಿಮ್ಗೆ ಅಕಸ್ಮಾತ್ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಆ ಭಾಗದ ಜನರದು ವೈದ್ಯಾಧಿಕಾರಿಗಳು ಇರ್ತಾರಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಅವ್ರನ್ನ ಹೋಗಿ ಒಂದು ಮಾತು ಕೇಳಿ, ಎಷ್ಟು ಹಸುಗಳಿಗೆ ಬಾವು ಬಂದಿದೆ, ಎಷ್ಟು ಹಸುಗಳಿಗೆ ಏನೇನು ಇನ್ಫೆಕ್ಷನ್ಸ್ಗಳಾಗಿದೆ ಅಂತಕ್ಕಂಥದ್ದನ್ನ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಭೂಮಿ ಕೊಡಬೇಕು ಅಂತಿರೋ ರೈತನಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ, ಭೂಮಿ ಕೊಡಬಾರ್ದು ಅಂತ ಹೇಳೋ ರೈತನಿಗೂ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಏನ್ ಮಾಡಬಹುದು ಸರ್ಕಾರ? ಮೇಡಮ್, ಈಗ 2 ಥರ ವಾದ ವಿವಾದ ಬರ್ತಾ ಇದೆ. ಇವತ್ತು ಭೂಮಿ ಕೊಡಲ್ಲ ಅಂತಕ್ಕಂಥವ್ರು ಜಾಸ್ತಿ ಅಂತ ನಾವು ಅಂತೀವಿ, ಕೊಡ್ತೀವಿ ಅನ್ನೋರು ಜಾಸ್ತಿ ಅಂತ ಇವ್ರು ಅಂತ ಇದ್ದಾರೆ. ಇದೆಲ್ಲೂ ಮಾಹಿತಿ ಇಲ್ಲ, ಶ್ವೇತಪತ್ರ ಹೊರಡಿಸ್ಲಿಲ್ಲ. ಅದು ಹೊರಡಿಸ್ಬೇಕಲ್ವಾ ಯಾರೇ ಆದ್ರೂ? ಈಗ ಈರಮ್ಮ, ನೀನು ಸುಮ್ಮನೆ ಇರಮ್ಮ ಮಾತಾಡಿ, ನಾನು ಮಾತಾಡ್ತಾನೆ. ಇದು ಹೌದಲ್ವಾ? ಈಗ ನಮ್ಮ ಮೇಲೆ ಏನು ಹೇಳ್ತಾ ಇದ್ದೇವೆ ಅಂತ ಅಂದರೆ, ಈಗ ನಮ್ಮ ರೈತರುಗಳು 3,600 ಅರ್ಜಿನ ಕೊಟ್ಟಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತ. ಅದು ಮಾಹಿತಿ ಇದೆ, ಅವತ್ತೆಲ್ಲ ಲೆಕ್ಕ ಇಟ್ಕೊಂಡಿದ್ದಾರೆ, ನಮಗೂ ತೋರಿಸಿದ್ದಾರೆ ಈ ವಿಚಾರ ಒಂದು. ಆದರೆ ಇವರು ಯಾಕೆ ಇವತ್ತು ಬಲಾತ್ಕಾರವಂತ ಭೂಸ್ವಾಧೀನ ಯಾಕೆ? ನಾವೆತ್ತಿ ಭೂಮಿ ಕೊಡ್ತೀವಿ ಅಂತ ಹೇಳ್ತಾರೆ, ಮಾಡ್ಕೊಳ್ಳಿ ಅವರು. ನನ್ನ ಮಾತು ಮುಖದಲ್ಲಿ ನಾಟಾಡ್ತಿವ್ರೆ, ಭೂಮಿ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ, ಅವ್ರು ಸ್ವಾಧೀನ ಪಡಿಸ್ಕೊಳ್ಳಿ, ಅವ್ರಿಗೆಲ್ಲ ಹಣ ಕೊಟ್ಬಿಡ್ಲಿ. 80% ಯಾವತ್ತು ರೀಚ್ ಆಯ್ತಾರೆ, ಉಳಿದೋರು 20% ಆಮೇಲೆ ತಗೊಳ್ಳಿ. ಇವರು 80% ಅಂತ ಹೇಳ್ತಾವ್ರಲ್ವ, ಅವರು 80% ರೈತರಿಗೂ ಸ್ವಾಧೀನ ಪಡಿಸ್ಕೊಳ್ಳಿ, ಅವ್ರಿಗೆ ಏನು ಕೊಡಬೇಕು ಕೊಡಲಿ. ಜೊತೆಗೆ ಈಗೇನು ಚೆಕ್ ಕೊಟ್ಟಿದ್ದಾರಲ್ಲ ಕೆಲವ್ರಿಗೆ, ಅವ್ರದ್ದು 1 ಎಕರೆ ಭೂಮಿ ಇಲ್ಲ, 1 ಎಕರೆ ಭೂಮಿ ಒಳಗೆ ಏನೇನಿದೆ, ಮಾವಿನ ಮರ ಇದೆಯಾ, ತೆಂಗಿನ ಮರ ಇದೆಯಾ, ಅಡಿಕೆ ಮರ ಇದೆಯಾ, ಅದಕ್ಕೇನು ವ್ಯಾಲ್ಯೂಯೇಷನ್ ಕಟ್ಟಿದ್ದಾರೆ, ಅದಾಗಿದೆಯಾ, ಅದು ಸಮೀಕ್ಷೆ ಆಗಿದೆಯಾ, ಅದೆಲ್ಲ ಮಾಡಿ 80% ರೈತರು ಅಂತ ಏನು ಹೇಳ್ತಾರೆ ನಟರಾಜ್ ಗೌಡರು ಮತ್ತು ದೀಪ ಅವರು. ಆ ಪ್ರಕಾರ 80% ರೈತರು ಒಪ್ಪಿಕೊಂಡ್ರೆ ಅವ್ರಿಗೆಲ್ಲ ಕೊಟ್ಟಾದ್ಮೇಲೆ 20% ಸ್ವಾಧೀನ ಪಡಿಸ್ಕೊಳ್ಳಿ. ಸರಿ, ಸರ್ಕಾರ ಸಮಯ ಇದ್ದಿದ್ದಷ್ಟೇ. ಆ ಉತ್ತರ ಬಂದ್ಮೇಲೆ ಬಹುಶಃ ಇದಕ್ಕಿಂತ ವ್ಯಾಲಿಡ್ ಇರ್ಲಿಕ್ಕಿಲ್ಲ. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ. ಬಿಡ್ದಿ ವಿಚಾರ ರಿಪಬ್ಲಿಕ್ ಎಲ್ಲರೂ ಕೇಳಿಸ್ಕೊಳ್ಬೇಕಾಗಿ ವಿನಂತಿ. ಬಿಡ್ದಿ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲನೇದಾಗಿ ಕೈಗೆತ್ಕೊಂಡಿರುವ ಕನ್ನಡದ ಸುದ್ದಿವಾಹಿನಿ. ಅದನ್ನು ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇದೆ. ಯಾರ ಪರವಾಗೋ ಯಾರ ವಿರುದ್ಧವಾಗೋ ಮಾಡಬೇಕು ಅಂತಿಲ್ಲ, ವಸ್ತು ಸ್ಥಿತಿಯನ್ನು ತೋರಿಸ್ಬೇಕು ಅಂತ ಹೇಳಿ ಪ್ರತಿ ಬಾರಿ ಚರ್ಚೆ ಮಾಡುವಾಗಲೂ ಎರಡೂ ಕಡೆಯವರನ್ನ ಕರ್ಕೊಂಡ್ಬಂದು ಚರ್ಚೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ವಿ. ನಟರಾಜ್ ಗೌಡ್ರೆ ನೀವು ಒಪ್ತೀರಿ, ಅಶ್ವಥ್ ಸರ್ ಒಪ್ತಾರೆ ಅಂತ ಭಾವಿಸ್ತಾ
ಮತ ಪಡೆದುಕೊಂಡು ಗೆಲುವು ಅಂತ ಹೇಳಿ ಫಲಿತಾಂಶ ಬಂದು ಸರ್ಕಾರ ರಚನೆ ಆಗೋವರೆಗೂ ಮಾತ್ರ ಪಕ್ಷ. ಸರ್ಕಾರ ಅಂತ ಆದಮೇಲೆ ಅದು ಜನರ ಸರ್ಕಾರ ಆಗುತ್ತೆ. ಹೀಗಾಗಿ ಬಿಡದಿಯಲ್ಲಿರ್ತಕ್ಕಂಥ ಒಬ್ಬ ರೈತನಿಗೂ ಕೂಡ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ. ಅದಕ್ಕೆ ಪೂರಕವಾದ ಸಲಹೆಗಳನ್ನು ಹೋರಾಟದ ಮೂಲಕನೋ ಪ್ರತಿಭಟನೆ ಮೂಲಕನೋ ಒಟ್ಟಿನಲ್ಲಿ ಪೂರಕವಾದ ಸಲಹೆಯನ್ನು ವಿರೋಧ ಪಕ್ಷಗಳು ಕೊಡಲಿ. ರಾಜಕೀಯಕ್ಕಿಂತ ಹೆಚ್ಚಾಗಿ ರೈತರ ಹಿತ ಸರ್ಕಾರಕ್ಕೂ ವಿರೋಧ ಪಕ್ಷಕ್ಕೂ ಮೊದಲಾಗ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.